ಚಾಮರಾಜನಗರದವರ ಎಷ್ಟು ಜೊತೆ ಇಟ್ಕೊಂಡ್ಬಂದಿದ್ದೀರಿ? ಇವೆಲ್ಲ ನಿಮ್ಮವೇನಾ? ಸುತ್ತ ನಿಮ್ಮ ಸುತ್ತ ಇರೋವೆಲ್ಲ ನಿಮ್ಮವೇ? ಯಜಮಾನ್ರಿ ಯಾವ ಊರು ಎಲ್ಲರೂ? ಯಾವ ಊರು? ಚಾಮರಾಜನಗರ. ಹೆಗ್ಗೋಟಾರ ಚಾಮರಾಜನಗರ ಇದ್ದರೆ. ಹಾಂ ಹಾಂ ಹಾಂ. ಅಣ್ಣ ನಮಸ್ಕಾರ. ನಮಸ್ಕಾರ. ಊರಿಂದ ಬಂದಿರೋದು? ನಾವು ಚಾಮರಾಜನಗರ ತಾಲೂಕು ಹೆಗ್ಗೋಟದ ಗ್ರಾಮ. ಎಷ್ಟು ಜೊತೆ ತಗೊಂಡಿದ್ದೀರಣ್ಣ? ನಮ್ದು ಒಂದು 15 ಜೊತೆ ಬಂದವಣ್ಣ. 15 ಜೊತೆ ತೊಗೊಂಡಿದ್ದೀರಿ? 15 ಜೊತೆ. ಎಲ್ಲ ಒಂದೇ ಊರವರ? ನಮ್ಮ ಸ್ನೇಹಿತರು ಎಲ್ಲ ಸೇರಿ ಎಲ್ಲ ಒಂದೇ ಊರು? ಎಲ್ಲ ಒಂದೇ ಊರು. ಎಲ್ಲ ಒಂದೇ ಊರವರು. ಓಕೆ. ಇದು ನೀವು ಮುಂಚೆ ಚಿಕ್ಕೂರಿಂದ ಸಾಕಿದ್ರಾ ಇಲ್ಲ ಎಲ್ಲರೂ ತೊಗೊಂಬಂದು? ಚುಂಚನಕಟ್ಟೆ ತಂದಿರೋದು ಇವಾಗ. ಇವು ಚುಂಚನಕಟ್ಟೆ ಜಾತ್ರೆಯಲ್ಲಿ. ಹಾಂ. ಏನು ರೇಟ್ ತಂದ್ರಣ್ಣ? ನಾವು 1.30 ತಂದಿದ್ದು. ಹಾಂ. ಬೆಳಿಗ್ಗೆ 1.47ಕ್ಕೆ ಕೊಟ್ಟಿದ್ವಿ. ಆಲ್ರೆಡಿ ಸೇಲ್ ಆಗ್ಬಿಟ್ಟವೆ? 1.47ಕ್ಕೆ. 1.47ವರೆಗೆ. ಹಾಂ. ಎಷ್ಟಲ್ಲ ಅಣ್ಣ ಇವಕ್ಕೆ? ಎರಡಲ್ಲೂ ಇದು ಹಾಕಿಲ್ಲ ಹಾಲಲ್ಲ. ಅವು ಒಂದು ಜೊತೆ ಹೋಗವೆ. ಹಾಂ. ಒಂದು 3 ಜೊತೆ ಹೋಗವೆ ಅನ್ಕೊತೀರಿ? 3 ಜೊತೆ ಹೋಗವ? ಓಕೆ ಅಣ್ಣ ಹೇಳ್ಬೋದು. ಅಲ್ಲಿ ಕಾರು ನಶಿಸಿ ಹೋಗ್ತದ ಅಣ್ಣ? ಅಲ್ಲಿ ಕಾರು ನಶಿಸಿ ಹೋಗ್ತದ. ಅದನ್ನ ಬೆಳೆಸಿ ಮುಂದೆ ಮಾಡಬೇಕು ಅನ್ನೋದು ಉತ್ತೇಜನ ಮಾಡಬೇಕು. ಅದೇ ಈಗಿನ ಯೂತ್ರಿಗೆ ಹೇಳೋದು ಏನಂದರೆ ನೀವು ಹಳ್ಳಿಕಾರ್ ಬೆಳೆಸಿ ಅಂತ ಹೇಳ್ತಾ ಇದ್ದೀರಿ. ಓಕೆ ಅಣ್ಣ. ಅಣ್ಣ ಇಲ್ಲಿ ಹೆಚ್ಚಾಗಿ ದನ ಕಟ್ಟಬೇಕು. ಹಾಂ ಹಾಂ. ಅಂತ ಹೇಳ್ತೇನೆ. ನಮಸ್ಕಾರ ಸರ್ ಹೇಳಿ. ಯಾವ ಊರಿಂದ ಬಂದಿರೋದು? ಸರ್ ನಾವು ಹೆಗ್ಗೋಟರದ. ಹೆಗ್ಗೋಟೆ. ಎಷ್ಟು ಜೊತೆ ಬಂದಿದೆ? ನಾವು ಒಂದು 10 ಜೊತೆ ಇದೆ. ಹೌದಾ? ಏನು ರೇಟ್ ಅಣ್ಣ ನಿಮ್ಮ ವ್ಯವಸಾಯ ಇದು? ಸರ್ ಇವು 1.30. 1.30. ಏನು ಅಲ್ಲಿದೆ? ಇವು ಕಡೆ ಬಿದ್ದು ಸರ್. ಕಡೆ ಬಿದ್ದು ಕಡೆ ಅಲ್ಲ ಇದು? ಹೊಸಬಾಟ್. ಹಾಂ ಹಾಂ. ಎರಡಕ್ಕೂ ಒಂದೇ? ಎರಡಕ್ಕಲ್ಲೇ. ಏನು ರೇಟ್ ಕೊಡ್ತೀರಿ ಕೊಟ್ಟರೆ? ಸರ್ ಏನು ರೇಟ್ ಹೋಗ್ಬೋದು? ಬಂದರೆ 1.20. ನೀವು ತೊಗೊಂಡಿದ್ದ ರೇಟು? ನಾವು ತಗೊಳ್ಳೋದು 1.40 ಆಗಿದೆ. ಏನು ಜಾತ್ರೆ ಖುಷಿಗೋಸ್ಕರ ಇದು ಮಾಡ್ಕೊಂಡು ಸೋಕಿಗೋಸ್ಕರ ನಾವು ಸೋಕಿನೇ ಮಾಡ್ಕೊಂಡು ಹೋಗಂತ ದನಂಗಿರ ಮಾಡ್ಕೊಂಡು ಊರಲ್ಲಿ ಸೋಕಿ ಮಾಡ್ಕೊಂಡು ಬರ್ತೀವಿ ಸರ್. ಹಾಗೆ. ಹಾಂ. ಓಕೆ. ಜಾತ್ರೆ ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಿ? ಸರ್ ನಾವು ನಮಗೆ ನಮ್ಮ ತಾತನ ಕಾಲದಿಂದ ಮಾಡ್ಕೊಂಡು ಬರ್ತಾಯಿದ್ರು. ನಾವು ಈಗ ಹೊಸದಾಗಿ ಮಾಡ್ತಾಯಿದ್ದೀವಿ ಸರ್. ನಿಮ್ಮ ಮುಡುಕ್ತೊರೆ ಜಾತ್ರೆ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಜಾತ್ರೆ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಲಿ ಜಾತ್ರೆ ಅಂತ ಇನ್ನೂ ನಡೀಲಿ, ಪ್ರೇಕ್ಷಕರು ಇನ್ನೂ ಇದಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಹೇಳ್ತೀವಿ ಸರ್ ಮುಡುಕ್ತೊರೆ ಜಾತ್ರೆ. ಸರಿ. ನಮಸ್ಕಾರ ಅಣ್ಣ. ಅವರಿಂದ ಬಂದಿರೋದಣ್ಣ? ಮೂಗೂರಿಂದ. ಎಲ್ಲಿ ಬರ್ತೇಣ್ಣ ಅದು? ಟಿ ನರಸೀಪುರ ಪಕ್ಕ. ಎಷ್ಟು ಜೊತೆ ತಂದಿರಣ್ಣ? ಒಂದು ಜೊತೆ. ನೀವು ಮುಂಚೆಯಿಂದ ಚಿಕ್ಕದ್ರಿಂದ ಸಾಕಿದ್ರಾ ಇಲ್ಲ ನೀವು ಯಾವ ಜಾತ್ರೆ ಬೇರೆ ಕಡೆಯಿಂದ ತಂದಿರಿ? ಹಾಂ. ಜಾತ್ರೆ ಬಂದರೆ ಎಷ್ಟು ವರ್ಷದಿಂದ ಈ ಥರ ಮಾಡ್ತಾಯಿದ್ದೀರಣ್ಣ ಜಾತ್ರೆ? ಅದು ಮುಂಚೆ ಯಾವ ರೇಟ್ ತಂದಿದ್ದೀರಿ? ನಾವು 3.40 2 ಜೊತೆಯಿಂದ 3.40 ತಂದಿರಿ. ಇವಾಗ ಏನು ರೇಟ್ ಕೊಡ್ಬೋದಣ್ಣ? 6 ಲಕ್ಷ. ಎಷ್ಟಲ್ಲಿದೆ ಅಣ್ಣ ಅದು? ಕಡೆಯಲ್ಲೇ ಎರಡೂ ಕೊಡಿ ಅಣ್ಣ. ಆದರೆ ಇವಾಗ ಆಲ್ರೆಡಿ ಸೇಲ್ ಆಗಿದೆ ಇದು. ಸರಿ, ಏನು ರೇಟ್ ಸೇಲ್ ಆಗೋದಣ್ಣ? 5.5ಕ್ಕೆ ಸೇಲ್ ಆಗ್ಬಿಟ್ಟಿದೆ. ತುಮಕೂರು ಸುಧಾಕರ್ ಅವರು ಸೇಲ್ ಮಾಡಿದ್ದೀರಿ. ಒಂದೇ ಜೊತೆ? ನಾವು 2 ಜೊತೆ ಕಟ್ಕೊಂಡಿದ್ವಿ. ಹಾಂ. ಇನ್ನೊಂದು ಜೊತೆ ಮೈಸೂರು ಪ್ರದವರು 3.20 ಕೊಟ್ಟು. ಮೈಸೂರು ಪ್ರದವರು? ಹಾಂ ಹಾಂ. ಅವ್ರು ಕೊಟ್ಟಿದ್ದೀವಿ. ಇಲ್ಲಿ ನಾಳೆ ಹಾಕೋಣ. ನಾಳೆ ಬೆಳೆಸಿ ಹಳ್ಳಿಕಾರು ಉಳಿಸಿ. ಅದೇ ಅಣ್ಣ, ಹಳ್ಳಿಕಾರು ಬೆಳೆಸ್ಬೇಕು ಉಳಿಸ್ಬೇಕು. ಅಂದರೆ ಜಾತ್ರೆಗಳಿಗೆ ಹೆಂಗಾಗ್ಬಿಟ್ಟೈತೆ ಅಂತಂದರೆ ನಾನು ತಗೊಳ್ತೀನಿ, ಇನ್ನೊಬ್ಬ ದುಡ್ಡು ಕೊಟ್ಬಿಟ್ಟು ತಗೊಳ್ಬೇಕು. ಸುಮ್ಮನೆ ಶೋಕಿ ಹೊಡ್ಕೊಂಡು ಹೋಗೋದು, ಎಷ್ಟೆಷ್ಟೋ ಬೆಲೆ ಹೇಳ್ತಾರೆ. ಅದು ನಿಲ್ಸಿದ್ರೆ ರೈತರಿಗೆ ಒಳ್ಳೇದಾಯ್ತದೆ. ಅಂದರೆ ಒಳ್ಳೆ ಹಸುಗಳನ್ನ ಒಳ್ಳೆ ಸೇಲ್ ಮಾಡ್ಕೊಂಡು ತೊಗೊಂಡೋದ್ರೆ ಇನ್ನೂ ಒಳ್ಳೆ. ಹೋಗ್ಬೇಕಣ್ಣ. ಸುಮ್ಮನೆ ಶೋಕಿಗೆ ನಾನು ತಗೊಂಡಿದ್ದೀನಿ ಅನ್ಕೊಂಡು ಶೋಕಿ ಮಾಡೋದು ತಪ್ಪು. ಎಷ್ಟೋ ವಿಡಿಯೋಗಳು ಬಂದ್ಬಿಟ್ಟೈತೆ ಈಗ. ಅವ್ನು 2 ಲಕ್ಷಕ್ಕೆ ಕಟ್ಟಲಿ, 1 ಲಕ್ಷಕ್ಕೆ ಕಟ್ಟಲಿ, 50,000ಕ್ಕೆ ಕಟ್ಟಲಿ, ನೋಡಿ ದುಡ್ಡು ಕೊಟ್ಬಿಟ್ಟು ತಗೊಂಡೋಗಿ 1 ವರ್ಷ ಹುಲ್ಲಾಕಿ 6 ತಿಂಗಳು ಹುಲ್ಲಾಕಿ ಆ ಥರ ಮಾಡ್ಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ತಗೊಂಡೋಗೋದು. ನಾನು ಅಮೌಂಟ್ ಮಾಡ್ಬಿಟ್ಟು ಸೇಲ್ ಮಾಡ್ತೀವಿ ತಗೊಂಡಿದ್ದೀವಿ ಅಂತ ಇದ್ದಾರೆ. ಎಲ್ಲ ತಪ್ಪು ಮಾಹಿತಿ. ನೆಕ್ಸ್ಟ್ ಟೈಮ್ ತಗೊಂಡು ಇರ್ತಾನೆ ನಾನು ದನ ಕಟ್ಟಕ್ಕೆ ಇಷ್ಟಪಡಲ್ಲ. ಸೇಲ್ ಮಾಡಿ ಎದುರಿಸಿದಾಗ 20 ಅಮೌಂಟ್ ಮಾಡ್ಬಿಟ್ಟು ವಾಪಸ್ ಅಮೌಂಟ್ ತಗೋಬೋದಲ್ಲ. ನಾವು 20 ವ್ಯಾಪಾರ ಆಗ್ಬೋದು. ಇವಾಗ 5ಕ್ಕೆ ಕೊಟ್ಟರೆ ಕಮ್ಮಿ 2 ಇವತ್ತು ಯೋಲ್ಸ್ಕೊಂಡ್ರೆ ಇವತ್ತಿದು 10 ವರ್ಷ ನೆಂಬೋದು ಈ ದನಗಳನ್ನ. ರೈತರುಗಳಿಗೆ ಸುಮ್ಮನೆ ಈಗ ತರೋದು ಜಾತ್ರೆಯಲ್ಲಿ ಮಾರ್ಕೋದು ಆ ಥರ ಮಾಡ್ತಾರೆ. ಹಂಗಾಗಿ ರೈತರುಗಳಿಗೆ ಬೆಲೆ ಇಲ್ಲ. ಮೀನೀಗ ದುಡ್ಡದೆ ಅಂದ್ಬಿಟ್ಟು ಈ ಥರ ಮಾಡ್ತವ್ರೆ. ಹಂಗೆಲ್ಲ ಮಾಡಬಾರ್ದು. ಅದೇ ಒಂದು ಸೋಕಿ ಥರ ಆಗ್ಬಿಟ್ಟದೆ ಅಂತೀರಿ ನೀವು? ಬೆಳೆಸಿ ಅಂತಂತಾರೆ. ದುಡ್ಡನ್ನ ಸುಮ್ಮನೆ ಹೆಚ್ಚಾಗಿ ಹೇಳ್ಬಿಟ್ರೆ ಸಣ್ಣ ರೈತರು ತನ್ನೇ ಕಟ್ಟಕ್ಕಾಗಲ್ಲ.
ಹೌದು ಸಣ್ಣ ರೈತರು ದನ ಕಟ್ಟೋರು ಮಾತ್ರ ಎಲ್ಲಿಂದ ದನ ತಂದು ಕಟ್ಟಕ್ಕಾಗದ ಹೇಳಿ 10 ಲಕ್ಷ 15 ಲಕ್ಷ ಅಂತಂದ್ರೆ ಯಾರ ಮನೆಯಲ್ಲಿ ಕನ್ನ ಹೊಡಿಕಾಗದ ವ್ಯವಸಾಯದಲ್ಲಿ 30,000 ಸಂಪಾದನೆ ಮಾಡಬೇಕು ಅಂದ್ರೆ ರೈತರಿಗೆ ಆದಂತ ಕಷ್ಟ ಎಷ್ಟದೆ ಅಂತ ಗೊತ್ತು. ಅದು ಬೆಲೆ ಸಿಕ್ಕರೆ ಸರಿ, ಬೆಲೆ ಅದು ಸಿಕ್ಕಿಲ್ಲ ಬೆಳಗಾನ ಅಂದ್ರೆ ಇಲ್ಲ. ಗೇದೆ ಅವನು ಮೇಯಿಸ್ತಾನೆ ಕಷ್ಟಪಟ್ಟು, ಇವ್ರು ದುಡ್ಡದೆ ಅದನ್ನ ತಂದ್ಬಿಟ್ಟು ರೈತರಿಗೆ ತೊಂದರೆ ಕೊಟ್ರೆ ರೈತರು ಎಲ್ಲಿ ದನ ಕಟ್ಟೋದು ಏನು ಮಾಡೋದು? ಒಂದು ವರ್ಷ ಸಾಕಿ ಅವ್ರಿಗೆ ಬೆಲೆ ಇಲ್ದಂಗೆ ಎಷ್ಟು ಕಷ್ಟ ಬೀಳ್ತಾರೆ ಹೇಳಿ, ಹಾಲು ಉದ್ಯೋಗಕ್ಕೆ ಎಲ್ಲ ಮಾಡಿ. ಸರಿ ಅಣ್ಣ, ಥ್ಯಾಂಕ್ ಯು. ಈಗ